ಬಿಗ್ ಬಾಸ್ ಸೀಸನ್ 10 ಆರಂಭ ಆಗಿದ್ದೇ ಆಗಿದ್ದು ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾದುದು ವರ್ತೂರು ಸಂತೋಷ್ ಅವರು ಹಾಕಿದಂತಹ ಆ ಹುಲಿ ಉಗುರಿನ ಲಾಕೆಟ್ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು, ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗಿದೆ ಆ ಪ್ರಕರಣದಲ್ಲಿ. ಏನದು ಬನ್ನಿ ನೋಡ್ಕೊಂಡು ಬರೋಣ. ಹುಲಿಯುಗುರು ಆರ್ಭಟ ಸೈಲೆಂಟ್. ಮೊದಲು ಎಫ್ಐಆರ್ ವರ್ತೂರ್ ಸಂತೋಷ್ ವಿರುದ್ಧವೇ. ಆರ್ಟಿಐನಲ್ಲಿ ಬಯಲಾಯಿತು ಅಸಲಿ ಸತ್ಯ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹುಲಿಯುಗುರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತು. ಅದು ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅರೆಸ್ಟ್ ಆಗಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಆದ್ರು. ಇದೆಲ್ಲದರ ನಡುವೆ ಇಷ್ಟು ವರ್ಷ ಕೇಳದೇ ಇದ್ದ ಲಾಕೆಟ್ ವಿಚಾರ, ವರ್ತೂರ್ ಸಂತೋಷ್ ವಿಚಾರದಲ್ಲಿ ಎಫ್ಐಆರ್ ವರೆಗೂ ಕೂಡ ಹೋಗಿದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿತ್ತು. ಅದಕ್ಕೆ ಈಗ ಪೂರಕವಾದ ರೆಕ್ಕೆ ಪುಕ್ಕ ಹುಟ್ಕೊಂಡಿದೆ. ಬಿಗ್ ಬಾಸ್ ಸಂತೋಷ್ ಹುಲಿಯುಗುರು ಕೇಸ್ ದುರುದ್ದೇಶ ಅಂತ ಸಾಮಾಜಿಕ ಕಾರ್ಯಕರ್ತ ಅಮರೇಶ್ ಪ್ರಶ್ನೆ ಮಾಡಿದ್ದಾರೆ. ಹಲವಾರು ವರ್ಷಗಳಿಂದ ಹುಲಿಯುಗುರು ಧರಿಸಿದ್ರ ಬಗ್ಗೆ ಎಫ್ಐಆರ್ ಆಗಿರ್ಲಿಲ್ವಂತೆ. ಇದು ಆರ್ಟಿಇ ಮಾಹಿತಿಯಲ್ಲಿ ಹೊರಬಿದ್ದಿದೆ. ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ವಿರುದ್ಧ ಮಾತ್ರ ಎಫ್ಐಆರ್ ಯಾಕಾಯ್ತು? ಇದು ದುರುದ್ದೇಶ ಪೂರ್ವಕ ಹಾಗೂ ಉದ್ದೇಶ ಪೂರ್ವಕವಾಗಿ ಹಾಕಿರೋ ಎಫ್ಐಆರ್ ಅನ್ನೋದು ಈಗ ಆರೋಪ. ಹುಲಿಯುಗುರು ಪ್ರಕರಣದ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆಯಂತೆ. ವರ್ತೂರ್ ಸಂತೋಷ್ ಮತ್ತು ಇಬ್ಬರು ಅರ್ಚಕರನ್ನ ಅರೆಸ್ಟ್ ಮಾಡಿ ಸುಮ್ಮನಾಗಿದ್ದು ಹುಲಿಯುಗುರು ಪ್ರಕರಣ ಕೇವಲ ಷಡ್ಯಂತ್ರ ಅನ್ನೋದು ಸಾಬೀತಾಗತ್ತೆ ಅನ್ನೋದು ಇವರ ಪ್ರಶ್ನೆ. ಇದರಲ್ಲಿ ಅರಣ್ಯಾಧಿಕಾರಿಗಳ ಕರ್ತವ್ಯ ಲೋಪ ಬಟಾಬೈಲಾಗಿದೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಅರಣ್ಯಾಧಿಕಾರಿಗಳು ಉತ್ತರಿಸಿದ್ದಾರೆ. ಹುಲಿಯುಗುರಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿ ಮೇಲೆ ಎಫ್ಐಆರ್ ಬಗ್ಗೆ ಉಲ್ಲೇಖನೆ ಆಗಿಲ್ಲ. ಹಲವು ವರ್ಷಗಳಿಂದ ಹುಲಿಯುಗುರು ಧರಿಸಿರುವ ಪ್ರಕರಣಗಳ ವಿರುದ್ಧ ಎಫ್ಐಆರ್ ಆಗಿಲ್ಲ. ಯಾಕೆ? ಜೊತೆಗೆ ಈಗ ಯಾಕಾಯ್ತು? ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಾದ್ರೆ ಅರಣ್ಯಾಧಿಕಾರಿಗಳ ತನಿಖೆ ಆಗಬೇಕು. ಹುಲಿಯುಗುರು ಪ್ರಕರಣ ಈಗ ಅದು ಷಡ್ಯಂತ್ರ ಅಂತೇಳಿ ಸಾಬೀತಾಗ್ತಾ ಇದೆ. ಅರಣ್ಯ ಇಲಾಖೆಗೆ ಆರ್ಟಿ ಅಪ್ಲಿಕೇಶನ್ ಹಾಕಿದೆ. ಅಲ್ಲಿಂದ ಬಂದಂಥ ಎಲ್ಲ ರೇಂಜ್ಗಳಿಂದಲೂ ನನಗೆ ಆನ್ಸರ್ ಬಂದಿದೆ. ಯಾವುದೇ ಪ್ರಕರಣಗಳು ಅವ್ರು ದಾಖಲೆ ಮಾಡಿಲ್ಲಂತೆ. ಅಂದರೆ ವರ್ತೂರ್ ಸಂತೋಷ್ ಅವ್ರದ್ದೇ ಮೊದಲನೇ ಪ್ರಕರಣ ಅಂತ ಅನ್ನಿಸ್ತದೆ. ಖ್ಯಾತ ಚಿತ್ರನಟರು ಮತ್ತು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವ್ರ ವಿರುದ್ಧ ಕೂಡ ಇವರು ಹೋಗಿ ತನಿಖೆ ಮಾಡಿ ಮತ್ತು ಇಬ್ಬರು ಅರ್ಚಕರ ವಿರುದ್ಧನೂ ಕೂಡ ಕರ್ಕೊಂಡೋಗಿ ಎಫ್ಐಆರ್ ಮಾಡಿದರು. ಇದೆಲ್ಲ ರೀತಿಯಲ್ಲಿ ಇವರು ಮಾಡಿರ್ತಕ್ಕಂಥ ನೋಡಿದರೆ ಇವರು ಬೇಕಂತಲೇ ದುರುದ್ದೇಶಪೂರ್ವಕವಾಗಿ ವರ್ತೂರ್ ಸಂತೋಷನ ಟಾರ್ಗೆಟ್ ಮಾಡೋದಕ್ಕೆ ಮಾಡಿದ್ದಾರೆ. ಮತ್ತು ಕೆಲವೊಂದು ಜನ ಏನು ಇವರು ಎಫ್ಐಆರ್ ಹಾಕಿದ್ರು ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಾಬೀತಾಗ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತ ಅರಣ್ಯಾಧಿಕಾರಿಗಳನ್ನ ಈ ಬಗ್ಗೆ ಮಾಹಿತಿ ಕೋರಿದಾಗ ಬಂದ ಉತ್ತರ ಎಲ್ಲರನ್ನ ನಿಬ್ಬೆರಗಾಗ್ಸಿದೆ. ಮಾಹಿತಿ ಹಕ್ಕು ಅಧಿನಿಯಮದಡಿ ಹುಲಿ ಉಗುರುಗಳನ್ನ ಆಭರಣಗಳಿಗೆ ಪೆಂಡೆಂಟ್ ಆಗಿ ಎಲ್ರಿಗೂ ಕಾಣುವಂತೆ ಧರಿಸಿ 16 ವರ್ಷದಿಂದ ಓಡಾಡ್ತಾ ಇದ್ರು. ಆಗ್ಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳದ ಸಂಬಂಧಪಟ್ಟ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ಪಟ್ಟಿಯನ್ನ ಒದಗಿಸಿ ಹಾಗೂ ಈ ಹಿಂದಿನಿಂದ ಹುಲಿ ಉಗುರು ಧರಿಸಿದ್ದವರಿಗೆ ವಿತರಿಸಿರುವ ನೋಟಿಸ್ಗಳ ಪ್ರತಿಗಳನ್ನ ಒದಗಿಸಿ ಅಂತ ಕೇಳಿದ್ದಕ್ಕೆ ಕುಮಟಾ ವಲಯದ ಅರಣ್ಯಾಧಿಕಾರಿಗಳು, ಪ್ರಾದೇಶಿಕ ವಲಯ ಹುಲ್ಗುಂದ ಅರಣ್ಯಾಧಿಕಾರಿಗಳು, ಉಡುಪಿ ಅರಣ್ಯಾಧಿಕಾರಿಗಳು, ಹೆಬ್ರಿ ಅರಣ್ಯ ವಲಯ, ವನ್ಯಜೀವಿ ವಲಯ, ಕೊಳ್ಳೇಗಾಲ ಅಧಿಕಾರಿಗಳು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ, ಹುಣಸೂರು ಎಲ್ಲ ವಲಯಗಳಲ್ಲೂ ಇಂತಹ ಯಾವುದೇ ಪ್ರಕರಣ ದಾಖಲಾಗಿರೋದು ಕಂಡು ಬಂದಿರೋದ್ರಿಲ್ಲ ಅಂತ ಉತ್ತರಿಸಿದೆ. ನೋಡಿದ್ರಲ್ಲ, ಯಾವುದಕ್ಕೂ ಅಧಿಕಾರಿಗಳ ಬಳಿ ಉತ್ತರವೇ ಇಲ್ಲ. ಇದರಿಂದಾಗಿ ಷಡ್ಯಂತ್ರ ಆಗಿರೋ ಅನುಮಾನ ದಟ್ಟವಾಗಿದೆ. ಇದರ ವಿರುದ್ಧ ತನಿಖೆಗೆ ಒತ್ತಾಯ ಕೂಡ ಮಾಡಲಾಗಿದೆ. ನೋಡೋಣ ಈ ಬಗ್ಗೆ ಮುಂದಕ್ಕೆ ಇನ್ನೂ ಏನೆಲ್ಲ ಮಾಹಿತಿ ಹೊರ ಬೀಳುತ್ತೆ ಅಂತ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.